ಗುರುವೆಂದರೆ ಕೇವಲ ಶಿಕ್ಷಕರಷ್ಟೇ ಅಲ್ಲ, ಜೀವನದಲ್ಲಿ ಸರಿಯಾದ ದಾರಿ ತೋರುವ ಪ್ರತಿಯೊಬ್ಬರೂ ಗುರುಗಳೇ. ಇಂತಹ ಎಲ್ಲ ಗುರು ವೃಂದಕ್ಕೂ ಎಲ್ಲರಿಗೂ ಗುರುಪೂರ್ಣಮಿ ಹಬ್ಬದ ಶುಭಾಶಯಗಳು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುರುಪೂರ್ಣಮಿ ಮತ್ತು ನಮ್ಮ ಮನೇಲಿ ವಾರ ಒಳ್ಳೆ ದಿನ ಅಂತ ಇವತ್ತೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಇದ್ದಿದ್ರೆ ಎಲ್ಲ ಕಸ ಗುಡ್ಸಿ ನೆಲ ಒರೆಸ್ಕೊಡ್ತಿದ್ವಿ. ಗೌಳಿಲ್ಲ, ಎಲ್ಲ ನಾನೇ ಮಾಡಬೇಕು. ಪೂಜೆಗೆ ಹೂವು ತರಬೇಕು. ಹೋಗಿ ತರೋಣ ಬನ್ನಿ. ಮತ್ತು ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು, ಅವ್ರನ್ನೂ ತೋರಿಸ್ತೀನಿ. ಓಕೆನಾ? ಇವಾಗ ನಾನು ಮತ್ತು ನನ್ನ ಕೃಷ್ಣ ಹೂವು ತರಕ್ಕೆ ಹೋಗ್ತಾ ಇದ್ದೀವಿ ಮಾರ್ಕೆಟಿಗೆ. ಹಾಯ್ ಮಾಡಿ ಕೃಷ್ಣ. ಹಾಯ್. मेरी मासी बोली ಇದ್ಯಾವುದೇ ಸರ್ಪ್ರೈಸ್. ಬಾ 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 ಮನೆ. ಅವಳೇ ಚಟ್ನಿ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಎಲ್ಲ ಮಾಡಿಟ್ಟಿತ್ತು, ರುಬ್ಬಿದ್ಲು. ಚಟ್ನಿ ಮಾಡಿದ್ದೀನಿ ಗೈಸ್. ಯಾಕೆಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ರೆಡಿ ಹಾಗೆ ನಾವು ಯಾವುದೇ ಫೌಂಡೇಶನ್ ಹಚ್ಚೋದಿಲ್ಲ ಗೈಸ್. ಎಲ್ಲ ಹಚ್ಚಿದ್ಲು, ಈಗ ವಿಡಿಯೋ ಸ್ಟಾರ್ಟ್ ಆಯಿತು ಅಂತ. ಅದು ಇಲ್ಲ, ಇದು ಪಾಂಡ್ಸ್ ಅವರದ್ದು. ನಿಮಗೆ ಬೇಕಾದರೆ ನಮ್ಮ ಬಯೋದಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅವಳು ಆಫ್ ಮಾಡಿದ್ಮೇಲೆ ರೆಡಿ ಆಗ್ತಾಳೆ ನೋಡ್ರಿ. ಸಾಕು. ದೋಸೆ. ಥ್ಯಾಂಕ್ ಯು. ತಿಂಡಿ ಮಾಡ್ತಾ ಇದ್ದೀವಿ. ಟೈಮ್ ಎಷ್ಟೀಗ? 12:05. ಈಗ ತಿಂಡಿ ತಿಂತಿದ್ದೀವಿ. ಪಾಯಸ ಪೂಜೆ ಎಲ್ಲ ಆಯಿತು. ಈಗ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರು, ಬಟ್ ಬರೋಕ್ಕಾಗಲಿಲ್ಲ. 3 ಜನ ಇನ್ನು. ಇವಳು ಒಬ್ಬಳೇ ಬಂದಿರೋದೀಗ. ನೆಕ್ಸ್ಟ್ ಟೆಂಪಲಿಗೆ ಹೋದ್ಮೇಲೆ ಶೂಟ್ ಮಾಡ್ತೀವಿ. ಅಯ್ಯೋ ಬಲ್ಲ ನೋಡೋದು ಇಲ್ಲ, ನಿಲ್ಸಲಿ, ಪೊಲೀಸ್ ಇದ್ದಾರೆ. ಯೂಟ್ಯೂಬ್ ಚಾನಲ್ ಎಷ್ಟು ಜನ, ಇಷ್ಟು ಜನದಲ್ಲಿ ಹೋಗ್ಬೇಕು ಈಗ ನಾವು. ಜನ ನೋಡಿ ಒಂದು ಜನ ನೋಡಿ. 1:11ಕ್ಕೆ ಕ್ಯೂ ನಿಂತಿದ್ದೀವಿ. ಹೊರಗೆ ಎಷ್ಟೊತ್ತಿಗೆ ಬರ್ತೀವಿ ನೋಡೋಣ.
ಹೆಂಗಿತ್ತು? ಯಾವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ನೀವೇ ಕಲಿಸ್ತೀರಿ ಅಷ್ಟೇ. ಟೈಮ್ ಎಷ್ಟು? ಅವಾಗಲೇ 1 ಗಂಟೆಗೆ ಹೋಗಿದ್ದು. 2 ಗಂಟೆ ಈ ಕಡೆ ದರ್ಶನ ಎಲ್ಲ ಇಟ್ಕೊಬಿಟ್ರು. ಇವನು ಹುಡುಗಿಯರ್ನ ಝೂಮ್ ಮಾಡ್ತಿದ್ದಾನೆ. ಝೂಮ್ ಅಲ್ಲಿ ಮಾಡಿ ನೋಡಿ ಕರೆಕ್ಟ್ ಅಲ್ಲಿ ಬಂತು ನೋಡಿ. ಆ ರಶ್ ತಡ್ಕೊಳಕ್ಕಾಗಿಲ್ಲ. ಇನ್ನು ಊಟದ್ರಷ್ಟು ಕೇಳ್ಬೇಕಾ ಅಂದ್ಕೊಂಡು ಫುಲ್ ಟ್ರಸ್ಟ್ ಫೀಲಲ್ಲಿ ಊಟಕ್ಕೆ ಪ್ರಸಾದಕ್ಕಂತ ಹೋಗ್ತಿದ್ವಿ. ಅಷ್ಟೇ ನಮ್ಮ ಅಣ್ಣ ಪೃಥ್ವಿ ಸಿಕ್ತಾ. ಸೊ ನಮಗೆ ಸ್ಪೆಷಲ್ ಎಂಟ್ರಿ ಬೇಗ ಒಳಗೆ ಹೋಗಿ ಊಟ ಮಾಡ್ಕೊಂಡು, ಅಂದ್ರೆ ನಾನು ರಂಜನ್ ಬೇರೆ ಹತ್ರ ಹೋದ್ವಿ. ನಾನು ಮಧು ಬೇರೆ ಹತ್ರ ಹೋಗಿ ಸ್ವೀಟು ಅಂತ ಒಂದು ಕ್ಯೂ ದೊಡ್ಡ ಲೈನಲ್ಲೇ ನಿಲ್ಕೊಂಡಿರೋ. ನಮ್ದು ಅಷ್ಟೇ ಅರ್ಧ ಅಲ್ಲೇ ಊಟ ಆಗಿತ್ತು. ಸೊ ಸ್ವೀಟ್ ಅನುಪಮ ಅವ್ರಿಗೆ ಕತ್ತು ಹುಡುಕ್ತಿದೆ ರಶಲ್ಲಿ. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಊಟ ಮಾಡಿ ಸರಕ್ಬೇಕಂತ. ಇವಾಗ ನಾನು ಬಂದಿರೋ ಕೆಲಸ ಇವಾಗಿಂದ ಸ್ಟಾರ್ಟು. ಇದಕ್ಕೆ ಅಂತ ಬಂದಿದ್ದು, ಬಟ್ ಬೇರೆ ಬೇರೆ ಕೆಲಸಗಳಾಗಿದ್ದಾವೆ. ಸರಿ ನೋಡೋಣ. ನಮ್ಮ ಜೊತೆಗೆ ನಿಮ್ಮನ್ನು ನಾವು ಎಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಬಂದ ನೋಡಿ ಗಾಯ್ಸ್. ಏನು ಪ್ರೀತಿ ಅಣ್ಣಂಗೆ. ಓಯ್ ಏನು ತಂಡ್ತಿದ್ಯಾ ಮಧು? ಸರ್ ಕ್ವಾಲಿಟಿ ಇರೋದು ನೋಡ್ತಾಳ ಅದು. ಚೆನ್ನಾಗಿ ಆರಿಸ್ತೀಯ. ಶಾಪಿಂಗ್ ಎಲ್ಲ ಮುಗಿದು ಗೈಸ್ ಬಂದಿದ್ದ ಕೆಲಸಕ್ಕಿದೆ. ಇಷ್ಟು ಶಾಪಿಂಗು ಎಲ್ಲಕ್ಕಿಂತ ಹೆಚ್ಚಿನದಾಗಿ ನನ್ನ ಇಯರಿಂಗ್ಸ್ ಮತ್ತೆ ನನಗೆ ಸಿಕ್ತು ಗೈಸ್. ಆಗ ದಾವಣಗೆರೆಗೆ ಹೋಗಿದಾಗ ಕಳೆದೋಗಿದ್ದದು ಇವಾಗ ಸಿಕ್ತು. ಅಂದರೆ ಅದು ಸಿಗಲಿಲ್ಲ, ಹೊಸ ಸಿಕ್ತು. ಕಳೆದೋಗಿರೋದನ್ನ ಜಾಸ್ತಿ ಹುಡುಕ್ಬಾರ್ದಂತಲ್ಲ, ಹಾಗಾಗಿ ಕಳೆದೋಗಿರೋದನ್ನ ಜಾಸ್ತಿ ಹುಡುಕಿಲ್ಲ, ಹೊಸ ತೊಗೊಂಡ್ಬಿಟ್ಟಿದ್ದೀನಿ. ನಾನು ಇವತ್ತಿನ ಡೇ ಮಾತ್ರ ತುಂಬ 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 ಚೆನ್ನಾಗಿ. ಎಷ್ಟು ರಶ್ ಇತ್ತು ಅಂದರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಜನ ಸಾಗರ. ಮನೆಗೆ ಬಂದ್ವಿ. ಗಾಯ್ಸ್ ಇಷ್ಟೊಂದು ಶಾಪಿಂಗು ತಂದಿದ್ದು ನಿಕ್ಕಲ್ಲ ದುಡ್ಡು, ಸ್ಕಾಲರ್ಶಿಪ್ ದುಡ್ಡು. ನಿತ್ತು ನಿತ್ತು ದೇಖ್ ಕೋನೆ ದೇಖ್, ನೀನು ನೋಡಿ ಎದುರ್ಕೊಂಡಿದ್ದಾಳೆ. ಬೇರೆ ಶಾಪ್ ಆಗಿದ್ದೀವಿ ಅಂತ ತೋರಿಸ್ಬೇಕಾ? ಬೇಡ ಬೇಗ, ನಿಮ್ಮ ಕಣ್ಣಿರಲ್ಲ. ಅಮ್ಮ ಇವತ್ತು ಎಷ್ಟು ಹೆಜ್ಜೆ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅನ್ನು. ಲೈಕ್ ಮಾಡಿ ಶೇರ್ ಮಾಡಿ. ಏನಾಗ್ಬೇಕು ನಿನಗೆ ಅವಳು ಅಕ್ಕ? ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ. ಬೋಲ್. ನಂಗೆ ಹಿಂದಿ ಎಲ್ಲ ಬರಲ್ಲ. ಬೋಲ್. ನಾಚಿಗೆ ಟೈಮ್ ಆಗಿದೆ ಆಲ್ರೆಡಿ 5 o'clock. ಮನೆಗೆ ಹೋಗ್ಬೇಕು, ಓದ್ಕೋಬೇಕು ಅವಳು. ಓದ್ಕೋಬೇಕು. ಎಕ್ಸಾಮ್ ಬಂತು ಗಾಯ್ಸ್, 31ರಿಂದ ಎಕ್ಸಾಮ್ ಸ್ಟಾರ್ಟು. ಓದೋದು ಇವಾಗ ಏನು ಸೆಕೆಂಡಿಗೆ ಆಗಿಬಿಟ್ಟಿದೆ ಗೈಸ್. ಅದು ಸೆಕೆಂಡ್ ಆಪ್ಷನ್ ಆಗಿಬಿಟ್ಟಿದೆ ಇವಾಗ ಓದೋದು. ಫಸ್ಟ್ ಆಪ್ಷನ್ನು ನನ್ನ ಮಗನ ನೋಡ್ಕೋಬೇಕು, ಅಕ್ಕನ ಮಗನ. ಸೆಕೆಂಡ್ ಆಪ್ಷನ್ ಓದೋದು. ಎಲ್ಲ ಒಂದು ದಿನಕ್ಕೆ 3 hour ಟೈಮ್ ಸಿಗುತ್ತೆ ಅಷ್ಟೇ. ಅದರಲ್ಲೇ ನಿದ್ದೆ, ಊಟ, ಓದು. ಬರ್ತೀವಿ, ಬಾಯ್. ಓಕೆ ಗಾಯ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸ್ಪೆಷಲ್ಲಾಗಿ ಏನಾರು ಆದರೆ ತೋರಿಸ್ತಾಳೆ. ಏನಿಲ್ಲ, ಈಗ ಕೆಲಸ ಮಾಡಿ ಓದ್ಕೋಬೇಕಷ್ಟೇ. ಸೊ ಗೈಸ್, ನಾನು ಹೋಗಿ ನನ್ನ ಪಾಪು ನೋಡಬೇಕು. ಬಾಯ್.